ಕನ್ನಡ ಇಂಡಸ್ಟ್ರಿ ಒಳಗೆ ಈಗ ರೀಸೆಂಟಾಗಿ ಏನು ನಡೆಯೈತಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾ ಫಸ್ಟ್ನೇಗೆ ತಿಳಿಸೋದು ಟಾಕ್ಸಿಕ್ ಮೂವಿ ಬಗ್ಗೆ. ಟಾಕ್ಸಿಕ್ ಮೂವಿದ ಒಂದು ಸ್ವಲ್ಪ ಮಟ್ಟಿಗೆ ಡೀಟೇಲ್ಸನ್ನು ತಿಳಿಸಿ ಮುಂದೋಗ್ನು. ಇದನ್ನು ಸೌತ್ ಇಂಡಿಯಾ ಒಳಗೆ ಫಿಲ್ಮ್ಸ್ದವ್ರ ಒಂದು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಇದನ್ನು ತೊಗೊಂಡಾರು. ಅಂದ್ರೆ ಇಂಡಿಯಾ ಒಳಗೆ ಯಾರು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಒಂದು ಫಿಲ್ಮ್ಸ್ ಅನ್ನೋರ. ಸೌತ್ ಇಂಡಿಯಾ ಹೊರತುಪಡಿಸಿ ನೇಪಾಳ ಕೂಡ ಇವರ ಒಂದು ಡಿಸ್ಟ್ರಿಬ್ಯೂಷನ್ ಮಾಡೋರು. ಇದು ಒಂದೇ ನ್ಯೂಸ್ ಆಗಿತ್ತು. ಆನಂತರ ಎರಡನೆಯ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಒಂದು ಇಂಡಸ್ಟ್ರಿ ನಡೀತಾ ಇರೋದು ಎರಡನೇದ ಕಿಂಗ್ ಮೂವಿದ ಒಂದು ಟೀಸರನ್ನು ರಿಲೀಸ್ ಮಾಡಿದರು. ಇದು ಕೂಡ ಭಾಳಷ್ಟು ಹೈಪನ್ನು ಕ್ರಿಯೇಟ್ ಮಾಡೋದಿತ್ತು. ಇದರೊಳಗೆ ನಮ್ಮ ಯೋಗೇಶ್ ಅವರ ಆ್ಯಸ್ ಅ ಹೀರೋ ರೋಲಾಗಿ ಇರ್ತಾರೋ. ಆನಂತರ ಭಾಳಷ್ಟು ಬೇರೆ ಥರ ವೈಬನ್ನು ಕ್ರಿಯೇಟ್ ಮಾಡುವಂಥ ಇದು ಮೂವಿ ಐತಿ. ನೋಡೋಣ ಇದು ಮೂವಿ ಬಂದ್ಬೇಕಾ ಅಥವಾ ಟ್ರೈಲರ್ ಬಂದ್ಬೇಕಾ, ಇದ್ರದ್ದು ಹೆಂಗಿರ್ತದೆ ಅಂತೇಳಿ. ಈಗಿನ ಮೂವಿಗಳ ಬಗ್ಗೆ ಅಂದ್ರೆ ಹೇಳ್ದಂಗೆ ಟೀಸರ್ ಟ್ರೈಲರ್ ಮ್ಯಾಗ ಅಳಿಯೋದಂತ್ರಿ ಭಾಳಷ್ಟು ತಪ್ಪಾಗೈತಿ. ಇನ್ನು ಮತ್ತೊಂದು ನ್ಯೂಸ್ ಕಡೆ ಮುಂದೂರು ಒಂದು ಸೆಕೆಂಡ್ ಕೇಸ್ ಆಫ್ ಸೀತಾರಾಮದ್ದು ಒಂದು ಟೀಸರನ್ನು ರಿಲೀಸ್ ಮಾಡಿದರು. ಟೀಸರ್ ಅನ್ರಿ ಟ್ರೈಲರ್ ಅನ್ರಿ ಒಂದು ರಿಲೀಸ್ ಮಾಡಿದರು. ಇದು ಮೊದಲನೇ ಕೇಸ್ಗಿಂತ ಭಾಳಷ್ಟು ಇಂಟ್ರೆಸ್ಟಿಂಗ್ ಐತಿ. ಹೆಣಗಳ ಮ್ಯಾಗ ಹೆಣಗಳು ಬೆಳತಾವು. ಇದನ್ನು ಯಾವ ರೀತಿಯಾಗಿ ನಮ್ಮ ಪೊಲೀಸರು ಒಂದು ನಿಭಾಯಿಸ್ತಾರೋ ಅಂದ್ರೆ ಸಾಲ್ವ್ ಮಾಡ್ತಾರೋ ಅನ್ನೋದನ್ನು ನಾವು ಮೂವಿ ಒಳಗೆ ತಿಳ್ಕೊಬೇಕು. ಇದು ಕೂಡ ಭಾಳಷ್ಟು ಇಂಪ್ರೆಸಿವ್ ಐತಿ, ಒಂದು ಹೈಪ್ ಕ್ರಿಯೇಟ್ ಐತಿ. ಆ ಕಾರಣಕ್ಕೆ ಈ ವಿಷಯ ಕೂಡ ಇಂಪಾರ್ಟೆಂಟ್ ಐತಿ. ಆನಂತರ ಇದಾದ ನಂತರ ಒಂದು ಸೀತಾಪಯಣದೊಂದು ಟ್ರೈಲರನ್ನು ರಿಲೀಸ್ ಮಾಡಿದರು. ಇದು ಕೂಡ ಭಾಳಷ್ಟು ಇಂಪ್ರೆಸಿವ್ ಇತ್ತು. ಒಂದು ಪಯಣ ಅಂದರೆ ಸಾಗುವಂಥ ಪಯಣದವಾಗ ಒಂದು ಲವ್ ಸ್ಟೋರಿಯನ್ನು ನಾವು ನೋಡ್ತೇವೆ. ಭಾಳಷ್ಟು ಇಂಪ್ರೆಸಿವ್ ಇತ್ತು. ಇದಾದ ನಂತರ ಮತ್ತೊಂದು ವಿಷಯವನ್ನು ನೋಡೋದಾದ್ರೆ ದ ರೈಸ್ ಆಫ್ ಅಶೋಕ ಒಂದು ಮೂವಿದ ಒಂದು ಸಿದ್ದರಾಮ ಸ್ವಾಮಿದ ಒಂದು ಲಿರಿಕ್ಸನ್ನು ರಿಲೀಸ್ ಮಾಡಿದರು. ಭಾಳಷ್ಟು ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ನಾ ಮಾತ್ರ ಭಾಳಷ್ಟು ಇದನ್ನು ಏನದ ಎಂಜಾಯ್ ಮಾಡೀನಿ. ಕಾರಣ ಆ ರೀತಿ ಒಳಗಿತ್ತು. ನಮ್ಮ ಸತೀಶ್ ಅವರ ಒಂದು ಆ್ಯಕ್ಟಿಂಗ, ಆ ಲುಕ್ಕ ಬೇರೆ ಥರನದಾರು. ಇವರು ಪ್ರೀವಿಯಸ್ ನಾವು ಏನೋ ನೋಡ್ರು ಅಂದ್ರೆ ಅಯೋಗ್ಯ ಆಗಲಿ, ಆನಂತರ ಬೇರೆ ಬೇರೆ ಮೂವಿಗಳು ನೋಡ್ರು ಕೂಡ ಇದು ಒಂದು ಏನಿದೆ ಬೇರೆ ಥರನ ವೈಬನ್ನು ಕ್ರಿಯೇಟ್ ಮಾಡೈತಿ. ಆ ರೀತಿ ಒಳಗೆ ಕಾಸ್ಟ್ಯೂಮ್ ಡಿಸೈನ, ಆನಂತರ ಹೇರ್ ಸ್ಟೈಲ, ಆನಂತರ ಫೇಸ್ ಲುಕ್ಕ ಎಲ್ಲ ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಆನಂತರ ಈ ಲಿರಿಕ್ಸ್ ಕೂಡ ಬೆಂಕಿ ಇತ್ತು ಅಂತ ಹೇಳ್ಬೋದು. ಒಂದು ಏನಂತ ಹೇಳ್ಬೋದು ಅಂದ್ರೆ ಎಲ್ಲ ಕಡೆ ಫುಲ್ ಹವಾ ಮಾಡುವಂಥ ಲಿರಿಕ್ಸ್ ಐತಿ. ನೀವು ವಾಚ್ ಮಾಡಿರಿ ಅಂದ್ರೆ ಡೆಫಿನೆಟಾಗಿ ನಿಮಗೂ ಕೂಡ ಲೈಕ್ ಆಗಿದೆ. ಇವಾಗಿದ್ದು ಟಾಪ್ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ನ್ಯೂಸ್ಗಳ. ಆನಂತರ ಸೀತಾಪಯಣ ಮೂವಿ ಕೂಡ ರಿಲೀಸ್ ಆಗೈತಿ. ಇದನ್ನೇನು ಇನ್ನೂ ನೋಡಿಲ್ಲ ನಾನು. ಬಟ್ ಹೋಪ್ ಮಾತ್ರ ಭಾಳಷ್ಟು ಐತಿ. ಕಾರಣ ಒಂದು ಬೇರೆ ಥರನ ಒಂದು ಸೀನ್ಗಳನ್ನು ನೋಡಿದ್ವಿ ನಾವು ಇದ್ರೊಳಗೆ. ಆ ಕಾರಣಕ್ಕೆ ಇದ್ರ ಮ್ಯಾಗ ಕೂಡ ಹೋಪ್ ಐತಿ. ನೋಡಿದ ಮ್ಯಾಗ ರಿವ್ಯೂ ಮಾಡೋಣ. ಅಲ್ಲಿವರೆಗೂ ಹೆಚ್ಚು ಮಾತಾಡೋದು ಬೇಡ, ನಮ್ಮ ಕೆಲಸ ಅಷ್ಟೇ ಮಾಡೋಣ. ಆನಂತರ ನೆಕ್ಸ್ಟ್ ವಿಡಿಯೋದಾಗ ನಾವು ಒಂದು ಪ್ಲ್ಯಾನ್ ಏನಂದರೆ ಒಂದು ರಕ್ಕಸಾಪುರದೊಳಗೆ ಮೂವಿದ ಒಂದು ಕಲೆಕ್ಷನ್ ಡೀಟೇಲ್ಸನ್ನು ಮಾಡೋದೈತಿ. ನೋಡೋಣ ನೆಕ್ಸ್ಟ್ ವಿಡಿಯೋದಾಗ ಅದನ್ನು ಮಾಡೋಣ. ಇದಾಗಿತ್ತ ಈಗಿನ ಸದ್ಯದ ಮಟ್ಟಿಗೆ ಸಂಬಂಧಪಟ್ಟಂಥ ಒಂದಷ್ಟು ನ್ಯೂಸ್ಗಳ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ.